ಚಿಕ್ಕನಾಯಕನಹಳ್ಳಿಯಲ್ಲಿ ಮುಂಜಾನೆ 6 ಗಂಟೆಯಿಂದಲೇ ಮದ್ಯ ಮಾರಾಟ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಹಲವು ವೈನ್ ಸ್ಟೋರ್ಗಳು ಮುಖ್ಯ ಬಾಗಿಲು ತೆರೆಯದೆ ಸೈಡ್ ಡೋರ್ ಮೂಲಕ ಮದ್ಯ ಮಾರಾಟ ಮಾಡುತ್ತಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಕುರಿತು ತಹಶೀಲ್ದಾರ್ ಮಮತಾ ಹಾಗೂ ಅಬಕಾರಿ ಇಲಾಖೆಗೆ ದೂರು ಸಲ್ಲಿಸಲಾಗಿದ್ದು, ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಪ್ರತಿದಿನ ಬೆಳಗ್ಗೆಯೇ ಕೂಲಿ ಕಾರ್ಮಿಕರು, ಹಮಾಲಿಗಳು ಮತ್ತು ಯುವಕರು ಮದ್ಯ ಖರೀದಿಸಿ ಕುಡಿದು ಕೆಲಸಕ್ಕೆ ತೆರಳುತ್ತಿದ್ದಾರೆ. ಇದರಿಂದ ಅಪಘಾತಗಳು ಮತ್ತು ಕುಟುಂಬಗಳ ಸಂಕಷ್ಟ ಹೆಚ್ಚುತ್ತಿದೆ ಎಂದು ನಾಗರಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಧನಲಕ್ಷ್ಮಿ ವೈನ್ಸ್, ವಿನಾಯಕ ವೈನ್ಸ್, ಶ್ರೀನಿವಾಸ ವೈನ್ಸ್, ವೆಂಕಟೇಶ್ವರ ಬಾರ್, ರೇಣುಕಾ ವೈನ್ಸ್ ಮತ್ತು ಶ್ರೀನಿಧಿ ಬಾರ್ ಸೇರಿ ಹಲವು ಅಂಗಡಿಗಳ ವಿರುದ್ಧ ಆರೋಪ ಕೇಳಿಬಂದಿದೆ. ವಿಶೇಷವಾಗಿ ವಿನಾಯಕ ವೈನ್ಸ್ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ. ಮಸೀದಿ, ದೇವಸ್ಥಾನ, ಬಸ್ ನಿಲ್ದಾಣ ಹಾಗೂ ಶಾಲಾ ಕಾಲೇಜುಗಳ ಸಮೀಪದಲ್ಲೇ ಇರುವ ಈ ವೈನ್ಸ್ ಬಳಿ ಕುಡುಕರ ಅಸಭ್ಯ ವರ್ತನೆಯಿಂದ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಮದ್ಯ ಮಾರಾಟಕ್ಕೆ ಮಾತ್ರ ಅನುಮತಿ ಇದ್ರೂ ಅಂಗಡಿಯ ಹಿಂಭಾಗ ಹಾಗೂ ಪಕ್ಕದ ಕೊಠಡಿಗಳಲ್ಲಿ ಜನರನ್ನ ಕೂರಿಸಿ ಮದ್ಯ ಕುಡಿಸಲಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಇನ್ನೊಂದೆಡೆ ಶ್ರೀನಿಧಿ ಬಾರ್ ಎದುರು ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿ ಮದ್ಯ ಸೇವನೆಗೆ ತೆರಳುತ್ತಿರುವ ದೃಶ್ಯಗಳು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಮದ್ಯದಂಗಡಿಗಳ ವಿರುದ್ಧ ತಾಲೂಕು ಆಡಳಿತ ಹಾಗೂ ಅಬಕಾರಿ ಇಲಾಖೆ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ದಸಂಸ ಅಂಬೇಡ್ಕರ್ ವಾದ ಒತ್ತಾಯಿಸಿದೆ. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಸುಮಾರು ಒಂದು 4-5 ಬಾರ್ಗಳಿದ್ದಾವೆ. ಆ ಬಾರಲ್ಲಿ ಬೆಳಿಗ್ಗೆ 6 ಗಂಟೆಯಿಂದಲೇ ಎಣ್ಣೆನ ಮಾರ್ತಾ ಇದ್ದಾರೆ. ಈ ಎಣ್ಣೆ ಮಾರಿ ಸಾಮಾನ್ಯ ಜನ ಅಂದರೆ ಸಣ್ಣ ಪುಟ್ಟ ಜಾತಿಯವರು, ನಮ್ಮ ದಲಿತರು, ಹಿಂದುಳಿದವರು ಕುಡಿತಕ್ಕೆ ಬಲಿಯಾಗ್ತಾ ಇದ್ದಾರೆ. ಈ ಬೆಳಗ್ಗೆನೇ ಇವರು ಡ್ರಿಂಕ್ಸ್ ಮಾಡೋದ್ರಿಂದ ಬೆಳಿಗ್ಗೆನೇ ಮಕ್ಕಳುಗಳೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳೆಲ್ಲ ಕುಡಿದು ಕೆಲಸಕ್ಕೆ ಹೋಗ್ತಾರೆ. ಕೆಲಸಕ್ಕೆ ಹೋಗಿ ಅರ್ಧ ವಯಸ್ಸಿಗೆಲ್ಲ ಕುಡಿದು ಸತ್ತೋಗ್ತಾ ಇದ್ದಾರೆ. ಅಂಥ ಸ್ಥಿತಿ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿದೆ. ಆಮೇಲೆ ಇವರಿಗೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾತ್ರ ಇವರಿಗೆ ಮದ್ಯ ಮಾರಾಟ ಮಾಡೋಕ್ಕೆ ಪರ್ಮಿಷನ್ ಇರೋದು. ರಾತ್ರಿ 11:15 ಆದರೂ ಸಹ ಬಾಗಿಲಾಕಲ್ಲ ಇವರು. 11:15 ಆದರೂ ಡ್ರಿಂಕ್ಸ್ ಮಾರ್ತಲೇ ಇರ್ತಾರೆ. ಇದು ನಾವು ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆನ ತುಂಬ ಸಲ ಕೇಳಿದ್ದೀನಿ. ಕೇಳಿದಾಗ ಪೊಲೀಸ್ ಇಲಾಖೆಯವರು ಅಬಕಾರಿ ಇಲಾಖೆ ಮೇಲೆ ಹೇಳ್ತಾರೆ. ಅಬಕಾರಿಯವರು ಏನು ಹೇಳ್ತಾರಪ್ಪ ಅಂದರೆ ಟಾರ್ಗೆಟ್ ಕೊಟ್ಟಿದೆ, ನಾವೇನು ಮಾಡೋಣ, ಸರ್ಕಾರದ ಮೇಲೆ ಹೇಳ್ತಾರೆ. ಈಗ ಇಲ್ಲಿ ನಾವು ಯಾರನ್ನು ಕೇಳಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಈ ಕೃತ್ಯಗಳನ್ನು ನಿಲ್ಲಿಸ್ತಲೇ ಇದ್ದರೆ ಇವರು ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಹೋರಾಟನ ಮಾಡಬೇಕಾಗುತ್ತೆ. ಯಾಕೆಂದರೆ ಅವರೇ ಕೆಲಸಗಳು ಮಾಡೋದು. ಬೆಳಗ್ಗೆ ಅಂತ ಕೆಲಸ ಮಾಡೋಕೆ ಹೋಗ್ಬೇಕು ಅಂದರೆ 6 ಗಂಟೆಗೆ ಕುಡ್ಕೊಂಡು ಕೆಲಸ ಮಾಡೋಕೆ ಹೋಗ್ಬೇಕು ಅಂತ ಸ್ಥಿತಿ ಇದೆ. ತಾಲೂಕು ಆಡಳಿತ ಈಗಲೇ ಎಚ್ಚೆತ್ಕೊಂಡು ಅವ್ರನ್ನೆಲ್ಲ ಬೆಳಗ್ಗೆ ಡ್ರಿಂಕ್ಸ್ ಮಾಡೋದು ಸ್ಟಾಪ್ ಮಾಡೋದು, ಮತ್ತು ಟೈಮಿಂಗ್ಸ್ ಏನಿದೆ 10ರಿಂದ 10 ರಾತ್ರಿ 10 ಗಂಟೆಗೆ ಸ್ಟಾಪ್ ಮಾಡೋಕ್ಕೆ ವ್ಯವಸ್ಥೆನ ಮಾಡಬೇಕು. ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದನ್ನೇ ಇಟ್ಕೊಂಡು ಒಂದು ಹೋರಾಟನ ಮಾಡ್ತೀವಿ ನಾವು. ಚಿಕ್ಕನಾಯಕನಹಳ್ಳಿ ಟೌನಲ್ಲಿ 6 ಬಾರ್ಗಳಿದ್ದಾವೆ. ಆ ಬಾರ್ನಲ್ಲಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಎಣ್ಣೆ ಮಾರ್ತಾರೆ. ಏನು ಬೆಳಗಿನ ಜಾವಕ್ಕೆ ಎಣ್ಣೆ ಮಾರ್ತಾರೆ. ಎಣ್ಣೆಯನ್ನು MRPಗಿಂತ ರೈಟ್ ಜಾಸ್ತಿನ ಮಾರ್ತಾವ್ರೆ. ಮತ್ತು ಏನು ತಳ ಸಮುದಾಯದವರು ಮತ್ತು ದಲಿತರು, ಏನು ಕೂಲಿ ವರ್ಗದವರು ಬೆಳಗ್ಗೆ 6 ಗಂಟೆಯಿಂದ ಎಣ್ಣೆ ಕೂಡ ಶುರು ಮಾಡಿ ಅವ್ರ ಸಂಸಾರಗಳು ಬೀದಿ ಪಾಲಾಗ್ತಾ ಇದ್ದಾವೆ. ಹಾಗಾಗಿ ಅಬಕಾರಿ ಇಲಾಖೆಯವರು ಏನು ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಏನಂದರೆ, ಇದೇ ಚಿಕ್ಕನಾಯಕನಹಳ್ಳಿ ಬಾರಿಂದ ಎಲ್ಲ ಹಳ್ಳಿಗಳಿಗೂ ಎಣ್ಣೆಗಳು ಸಪ್ಲೈ ಆಗ್ತಾ ಇದೆ. ಮನೆಗೂ ಎಣ್ಣೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು, ಅಬಕಾರಿ ಇನ್ಸ್ಪೆಕ್ಟರ್ಗೆ ನಾನು ಹಲವು ಬಾರಿ ನಾನೇ ಮನವಿ ಮಾಡಿದ್ದೀನಿ, ಆದರೂ ಏನು ಕ್ರಮ ತಾಣ್ತಾ ಇಲ್ಲ. ಹಿಂಗೆ ಏನಾದ್ರು ಕ್ರಮ ತಗೊಳ್ಳೋಣ ಅಂದರೆ ಮುಂದಿನ ದಿನದಲ್ಲಿ ನಾವು ಭಾರಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ಕೇಳ್ಕೊಂತೀವಿ.